ಕ್ಯಾಪ್ಟನ್ ರಜತ್ ಪಾಟಿದಾರ್ಗೆ ಹುಟ್ಟುಹಬ್ಬದ ಬಂಪರ್ ಗಿಫ್ಟ್ ಸಿಕ್ಕಿದೆ. 32ನೇ ವರ್ಷಕ್ಕೆ ರಜತ್ ಪಾಟಿದಾರ್ ಕಾಲಿಟ್ಟಿದ್ದಾರೆ. ಯಾವ ರೀತಿಯಾಗಿ ಕಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು. ಜೂನ್ 1 ರಜತ್ ಪಾಟಿದಾರ್ ಅವರ ಬರ್ತ್ಡೇ, ಅಂದ್ರೆ ಇವತ್ತು ಅವರ ಬರ್ತ್ಡೇ. ಸೊ ಅವರ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿರುವಂತದ್ದು ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ಎಷ್ಟೋ ಜನಕ್ಕೆ ಅದ್ದೂರಿ ಗಿಫ್ಟ್ ಸಿಗುತ್ತೆ, ಕಲ್ಪಿಸ್ಕೊಳ್ಳೋಕ್ಕಾಗದಿರುವಂತಹ ಗಿಫ್ಟ್ಗಳು ಸಿಗುತ್ತೆ. ಆದ್ರೆ ಕಷ್ಟಪಟ್ಟು ಇಡೀ ದೇಶದ ಕನಸೇನಿತ್ತು RCB 2ನೇ ಟ್ರೋಫಿ ಗೆಲ್ಲಬೇಕು ಅಂತ, ಆ ಗೆಲುವಿನ ಗಿಫ್ಟ್ ಇದೆಯಲ್ಲ, ಯಾವ ದುಡ್ಡು ಕೂಡ ತಂದ್ಕೊಡಲ್ಲ, ಯಾರು ಕೂಡ ಕೊಡೋಕ್ ಸಾಧ್ಯ ಇಲ್ಲ ಅಂಟಿಲ್ ಕಷ್ಟಪಟ್ಟು ಅದನ್ನ ಗೆಲ್ಲೋವರೆಗೂ. ಸೊ ರಜತ್ ಪಾಟಿದಾರ್ ಅವರು 32ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅಂಡ್ ಯಾವ ರೀತಿಯಾಗಿ ಅವರು ಕಾಲಿಟ್ಟಿರುವಂಥದ್ದು, RCBಯ 2ನೇ ಟ್ರೋಫಿಯನ್ನ ಕೈಯಲ್ಲಿ ಹಿಡ್ಕೊಂಡು ಅವರ ಬರ್ತ್ಡೇನ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮೇ 31 ಫೈನಲ್ ಆಯ್ತು, ಮುಗೀತು. ಇನ್ನು ಕಪ್ ಕೂಡ RCB ಆಟಗಾರರ ಕೈಗೆ ಬಂದಿಲ್ಲ ಇನ್ನೂ ಕೂಡ. ಆ ಒಂದು ಸಮಾರಂಭ ಕೂಡ ನಡೀತಾ ಇದೆ. ಅದರ ಮಧ್ಯದಲ್ಲಿ ಇವತ್ತು ರಜತ್ ಪಾಟಿದಾರ್ ಅವರ ಬರ್ತ್ಡೇ, ಅಂದ್ರೆ ಜೂನ್ 1ನೇ ತಾರೀಕು. ಕೈಯಲ್ಲಿ ಕಪ್ ಹಿಡ್ಕೊಂಡೆ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಂಡ್ ಆ ಕಪ್ ಅನ್ನ ತಂದು ಕೊಟ್ಟಿದ್ಯಾರು? ಕಿಂಗ್ ಕೊಹ್ಲಿ ಅಂಡ್ ನಮ್ಮ RCBಯ ಆಟಗಾರ. ಸೊ ರಜತ್ ಪಾಟಿದಾರ್ ಅವರ ಮೆಮೊರಬಲ್ ಬರ್ತ್ಡೇ ಇದು. ಅಫ್ಕೋರ್ಸ್ ಹೋದ ವರ್ಷ ಕೂಡ ಬರ್ತ್ಡೇ ಆಚರಿಸಿ ಕಪ್ ಗೆದ್ದಿದ್ರು. ಬಟ್ ಇವತ್ತು ಕಪ್ ಗೆದ್ದು ನಂತರ ಬರ್ತ್ಡೇನ ರಜತ್ ಪಾಟಿದಾರ್ ಆಚರಿಸ್ತಾ ಇದ್ದಾರೆ. ಸೊ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ, ವಿದೇಶದಲ್ಲೂ ಕೂಡ ಕೆಲವೊಂದಷ್ಟು ಕಡೆಯಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಕೂಡ ಬರ್ತಿದ್ದಾವೆ. ಸೊ ಅಲ್ಲೂ RCB ಅಭಿಮಾನಿಗಳು ದೊಡ್ಡ ಕ್ರೇಜ್ ಅನ್ನ ಹುಟ್ಟು ಹಾಕಿದ್ದಾರೆ ಅಂಡ್ ಸಂಭ್ರಮಿಸ್ತಾ ಇದ್ದಾರೆ. ಸೊ ಇವತ್ತು ಒಂದು ಸ್ಲೋಗನ್ ಇತ್ತು, ಏನಂತಂದ್ರೆ ಇಡೀ ದೇಶ ವರ್ಸಸ್ RCB ಅಂತಂದ್ರೆ, ಯಾವೆಲ್ಲ 8 ತಂಡಗಳು ಈಗಾಗಲೇ ಎಲಿಮಿನೇಟ್ ಆಗಿದ್ದಾವೋ ಆ ಎಲ್ಲಾ ತಂಡಗಳು ಗುಜರಾತ್ ಟೈಟನ್ಸ್ಗೆ ಸಪೋರ್ಟ್ ಮಾಡ್ತಾ ಇತ್ತು. RCB ಗೆಲ್ಲಬಾರ್ದು ಈ ಫೈನಲ್ನ, ಗುಜರಾತೇ ಗೆಲ್ಲಬೇಕು ಅಂತ ಹೇಳಿ. ಬಟ್ ಮತ್ತೊಮ್ಮೆ ಆ 9 ತಂಡಗಳ ಅಭಿಮಾನಿಗಳನ್ನ RCB ರಾಂಗ್ ಅಂತ ಪ್ರೂವ್ ಮಾಡಿದೆ. ಸತತವಾಗಿ 2ನೇ ಟ್ರೋಫಿಯನ್ನ ತನ್ನದಾಗಿಸ್ಕೊಂಡಿದೆ. ಸತತವಾಗಿ ಟ್ರೋಫಿಯನ್ನ ಗೆದ್ದಿರುವಂಥ ಕೇವಲ 3 ತಂಡಗಳು ಮಾತ್ರ. ಆ 3 ತಂಡಗಳ ಪಟ್ಟಿಯಲ್ಲಿ ಈಗ RCB ಕೂಡ ಸೇರ್ಕೊಳ್ತಾ ಇದೆ. ಸತತವಾಗಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಯನ್ನ ಗೆದ್ದಿರುವಂಥದ್ದು 2 ತಂಡಗಳು ಮಾತ್ರನೇ, ಒಂದು ಮುಂಬೈ, ಒಂದು CSK. ಸೊ ಈಗ RCB ಕೂಡ ಆ ಇಲೈಟ್ ಕ್ಲಬ್ ಏನಿದೆ, IPL ತಂಡಗಳ ಇಲೈಟ್ ಕ್ಲಬ್, ಆ ಇಲೈಟ್ ಕ್ಲಬ್ಗೆ RCB ಕೂಡ ಸೇರ್ತಾ ಇದೆ. ಸತತವಾಗಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ 2025, 26 2 IPL ಕಪ್ ಅನ್ನ RCB ಗೆದ್ದಿರುವಂಥದ್ದು. ಸೊ ಇದರೊಂದಿಗೆ ಹೆಮ್ಮೆಯಿಂದ ಆ ಜರ್ಸಿನ ಜನ ಧರಿಸಿ ಓಡಾಡ್ತಾರೆ. ಕೇವಲ 1 ಸ್ಟಾರ್ ಅಲ್ಲ, ನೆನಪಿಟ್ಕೊಳ್ಳಿ, 2 ಸ್ಟಾರ್, ಡಬಲ್ ಸ್ಟಾರ್ ಅನ್ನ ಈಗ RCB ತನ್ನ ಜರ್ಸಿ ಮೇಲೆ ಈಗ ಪಡೆದಿದೆ. ಆ ಕಪ್ನ ಹ್ಯಾಂಡ್ ಓವರ್ ಮಾಡುವಂಥ ಕ್ಷಣಕ್ಕೂ ಕೂಡ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸೊ ಆ ಒಂದು ಸಂದರ್ಭವನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ದೇಶ ಕಾಯ್ತಾ ಇದೆ. ಇಡೀ ದೇಶದಾದ್ಯಂತ ಇರುವಂಥ RCB ಅಭಿಮಾನಿಗಳು ಕಾಯ್ತಿದ್ದಾರೆ.